ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಚೌಕರ್ ಆರ್ಡರ್ ಬಂದಿದೆ, ಮತ್ತೆ ನಾಗರ ಪೆಂಡೆಂಟ್ ಒಂದು ಆರ್ಡರ್ ಬಂದಿದೆ, ಮತ್ತೆ ಒಂದು ಉಂಗುರ ಆರ್ಡರ್ ಬಂದಿದೆ. ಮತ್ತೆ ಇನ್ನ ಚೌಕರ್ಗಳು ಆಲ್ರೆಡಿ ಇನ್ನ ಒಂದ್ 2-3 ಆರ್ಡರ್ ಇವೆ. ಆದ್ರೆ ಏನಿದೆ ಅದು ಆಲ್ರೆಡಿ ನಿಮ್ಗೆ ಹೇಳಿರೋದೇ ನೋಡಿರೋದು ವಿಡಿಯೋ ಅಲ್ಲ. ಏನಂದ್ರೆ ಜಸ್ಟ್ ಚೌಕರ್ದಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ, ಇನ್ನೇನಿಲ್ಲ. ಅದು ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ನಾಗರ ಪೆಂಡೆಂಟ್ ಬಗ್ಗೆ ಹೇಳ್ತೀನಿ. ನಾಗರ ಪೆಂಡೆಂಟ್ ಬಂದು ಇದು ಬಂದು 15 ಗ್ರಾಮ್ ತೂಕ ಆಗಿದೆ, 15 ಗ್ರಾಮ್ ಸಮಥಿಂಗ್ ಆಗಿದೆ. ಇದು ಏನಂದ್ರೆ ಕಸ್ಟಮರು ಲಾಸ್ಟ್ ಟೈಮ್ ಇದು ಬ್ಲಾಕ್ ಅಲ್ಲಿ ಮಾಡಿಸಿದ್ರು, ತುಂಬಾ ಜನ ಇದು ಬ್ಲಾಕ್ ಅಲ್ಲಿ ಮಾಡಿಸ್ತಾರೆ. ನಾನು ಹೇಳಿದ್ರೆ ಇವರು ಮೆರೂನ್ ಬೇಕು ಅಂತ ಹೇಳಿದ್ರು. ಮೆರೂನ್ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಇದರಲ್ಲಿ ಗ್ರೀನ್ ಕೂಡ ಮಾಡಿಸ್ಕೋಬಹುದು, ಪ್ಯಾರೆಟ್ ಗ್ರೀನ್ ಅಂತ, ಅದು ಕೂಡ ಚೆನ್ನಾಗಿರುತ್ತೆ. ಇದು ಏನಂದ್ರೆ ಬ್ಲಾಕೇ ಮಾಡಿಸ್ಕೋಬೇಕು ಅಂತೇನಿಲ್ಲ, ಮೆರೂನ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದೆ. ಯಾಕಂದ್ರೆ ಕೆಲವರು ಬ್ಲಾಕ್ ಇಷ್ಟಪಡಲ್ಲ ಅಂತವ್ರು ಕಸ್ಟಮರ್ ಹೇಳಿದ್ರು ನಮ್ಗೆ ಅದೇ ಕೆಲಸವಾಗಿ ಏನ್ ಮೆರೂನ್ ಕಲರ್ ಇರಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿ ಹೇಳಿದ್ರು. ಹಂಗಾಗಿ ಮೆರೂನ್ ಕಲರ್ ಅಲ್ಲೇ ಮಾಡಿದ್ವಿ. ಮತ್ತೆ ಈ ಚೌಕರ್ ಇದು ನಾಗರ ಪೆಂಡೆಂಟ್ ಬಂದು ಚಿಂತಾಮಣಿಯವರು, ನಮ್ಮೂರವ್ರದ್ದು. ಇದು ನಮ್ಮ ಅಂಗಡಿ ನಮ್ಮ ಮನೆ ಹತ್ರ ಇದೆ, ಸ್ವಲ್ಪ ದೂರ ಅಷ್ಟೇ ಅವ್ರದ್ದು. ಮತ್ತೆ ಇದು ಬಂದ್ಬಿಟ್ಟು ಚೌಕರ್ ಬಂದ್ಬಿಟ್ಟು ಮೈಸೂರಿಂದ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್, ಹೊಸ ಕಸ್ಟಮರ್ ಇವರು. ಇವರು ಏನಂದ್ರೆ ನಮ್ಗೆ ಬರ್ಲಿಕ್ಕಾಗಲ್ಲ, ನೀವೇ ಡೆಲಿವರಿ ಕೊಡ್ತೀರಾ ಅಂತ ಹೇಳಿದ್ರು. ಆಯ್ತು ಮೇಡಮ್ ತಂದು ಕೊಡ್ತೀನಿ, ಅದಕ್ಕೆ ಚಾರ್ಜ್ ಕೊಡ್ಬೇಕು ಅಂತ ಹೇಳಿದೆ. ಯಾಕಂದ್ರೆ ಇದಿರೋರು ಬರೀ 7 ಗ್ರಾಮ್ ಅಷ್ಟೇ. ಆ 7 ಗ್ರಾಮ್ಗೆ ನಾನು ಅಲ್ಲಿಗೆ ಹೋಗಿ ಕಾರಲ್ಲಿ ಹೋಗಿ ಕೊಡ್ಬರೋ ಅಷ್ಟೊತ್ತಿಗೆ ಏನು ಬರಲ್ಲ. ಹಂಗಾಗಿ ಚಾರ್ಜ್ ಕೊಡ್ಬೇಕು ಅಂತ ಹೇಳಿದೀನಿ, ಕೊಡ್ತೀವಿ ಅಂತ ಹೇಳಿದಾರೆ, ಅದು ಬೇರೆ ವಿಷಯ. ಲಾಸ್ಟ್ ಟೈಮ್ ಮಾಡಿದಾಗ ಇದ್ರಲ್ಲಿ ಏನಿತ್ತು ಅಂದ್ರೆ ರೆಡ್ ಬೀಡ್ಸ್ ಇತ್ತು, ಅದಕ್ಕೆ ಮೊದಲು ಪರ್ಲ್ ಹಾಕಿದ್ವಿ. ಇವಾಗ ಪರ್ಲು ಎಲ್ಲ ಸೇಮ್ ಟು ಸೇಮ್ ಇದೆ. ಏನಂದ್ರೆ ಇದು ಬರೀ ಇದು ಏನಂದ್ರೆ ಬೀಡ್ಸ್ ಮಾತ್ರ ಅವರು ಗ್ರೀನ್ ಬೇಕು ಅಂತ ಹೇಳಿದ್ರು, ಗ್ರೀನ್ ಬೀಡ್ಸ್ ಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಗ್ರೀನ್ ಬೀಡ್ಸ್ ಎಲ್ಲ ಮಾಡ್ತಿದ್ದೇನೆ. ಇದು ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಮತ್ತೆ ಬಂದು ಉಂಗುರ ಒಂದು ಆರ್ಡರ್ ಬಂದಿದೆ. ಈ ಉಂಗುರ ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್. ಸ್ವಲ್ಪ ಚೇಂಜಸ್ ಬಂದಿದೆ. ಯಾಕಂದ್ರೆ ಕಸ್ಟಮರ್ ಹೇಳಿದ್ದು ಕ್ಯಾಶಿಂಗ್ ಅಲ್ಲಿ ಮಾಡ್ಬೇಕಂದ್ರೆ ಮಿನಿಮಮ್ ಒಂದು 15 ದಿನ ಮೇಲೆ ಟೈಮ್ ಕೊಡಬೇಕಾಗಿತ್ತು. ಇದೇನಂದ್ರೆ ಇಲ್ಲೇ ರೆಡಿ ಮಾಡಿದ್ರೆ ಸ್ವಲ್ಪ ಚೇಂಜಸ್ ಬಂದಿದೆ ಡಿಸೈನ್. ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಹೇಳ್ದಂಗೆ ಹೇಳೋದಕ್ಕಿಂತ ಇನ್ನ ಚೆನ್ನಾಗಿ ಬಂದಿದೆ ಡಿಸೈನ್. ಹೇಳ್ಬೇಕಂದ್ರೆ ಅವರು ರೆಡಿಮೇಡ್ ಅಲ್ಲಿ ಅವ್ರು ಹೇಳ್ದಂಗೆ ರೆಡಿಮೇಡ್ ಅಲ್ಲಿ ಮಾಡ್ತಿದ್ರೆ ಅದು ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಕಸ್ಟಮರ್ ಏನಂದ್ರೆ ಪರವಾಗಿಲ್ಲ ಮಾಡ್ಬಿಡಿ, ಸ್ವಲ್ಪ ಡಿಸೈನ್ ಚೇಂಜ್ ಇದ್ರು ಪರವಾಗಿಲ್ಲ ಅನ್ನೋ ಹತ್ರ ಹೇಳಿದ್ದಾರೆ. ಸರಿ ಅಂತೇಳಿ ನಾನು ಇದು ಮಾಡ್ಕೊಡಿದೆ. ಇದು ಬಂದು ತೂಕ ಬಂದು 6 ಗ್ರಾಮ್ ಇದೆ. ಇವರು ಗಿಫ್ಟ್ ಮಾಡ್ಲಿಕ್ಕೆ ಅಂತೇಳಿ ಉಂಗುರ ಮಾಡಿಸಿದ್ದು. ಇದು 916 ಹಾಲ್ಮಾರ್ಕ್ ಆಗಿದೆ. ಇದು ವಿಷಯ ಸ್ವಲ್ಪ ಎಲ್ಲ ಕೆಲಸಗಳಿದೆ, ಸ್ವಲ್ಪ ರಿಪೇರಿ ಐಟಮ್ ಇದೆ. ಅವೆಲ್ಲ ಏನಕ್ಕೆ ವಿಡಿಯೋ ಮಾಡೋದು ಅಂತೇಳಿ ಮಾಡ್ತಿಲ್ಲ. ನಿಮ್ಗೆ ಏನಾದ್ರು ಈ ತರ ಜ್ಯುವೆಲ್ರಿ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ, ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ನಾನು ಪದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ ಎಲ್ರೂ. ಯಾಕಂದ್ರೆ ರೇಟ್ಗಳು ಇವತ್ತಿರೋ ರೇಟ್ ನಾಳೆ ಇರಲ್ಲ, ಹಂಗಾಗ್ತಿದೆ. ಹಂಗಾಗಿ ಏನಂದ್ರೆ ಮೊದಲೇ ಫುಲ್ ಅಮೌಂಟ್ ಕೊಟ್ಬಿಡ್ಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ, ಇದಂತೂ. ಮತ್ತೆ ವಿಡಿಯೋದಲ್ಲಿ ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. ಏನಾದ್ರು ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಮತ್ತೆ ಇವಾಗಲೇ ಹೇಳ್ತಿದ್ದೀನಿ, ನೀವು ಆರ್ಡರ್ ಕೊಡಬೇಕು ಅನ್ನೋದು ಮೊದಲೇ ಡಿಸೈಡ್ ಆಗ್ಬಿಡಿ. ನೀವು ಜ್ಯುವೆಲ್ರಿ ಮಾಡ್ಸೋಂಗಿದ್ರೆ ನನಗೆ ವಾರದಿಂದ 10 ದಿನ ಟೈಮ್ ಕೊಡು, ಒಂದೊಂದ್ಸಲ 15 ದಿನ ಟೈಮ್ ಕೊಡಬೇಕಾಗುತ್ತೆ ಕೆಲವು ಡಿಸೈನ್ಗಳಿಗೆ. ಕೆಲವು ಏನಂದ್ರೆ ಕೆಲವು ಬೆಂಗಳೂರಲ್ಲಿ ರೆಡಿ ಆಗಲ್ಲ, ಕೆಲವು ಬಾಂಬೆ ಕಳಿಸಿ ಮಾಡಿಸ್ಬೇಕಾಗುತ್ತೆ. ಅಂತವ್ದಿದ್ದಾಗ ಒಂದು 15 ದಿನಾನು ಟೈಮ್ ತಗೊಳುತ್ತೆ, ಒಂದೊಂದ್ಸಲ 20 ದಿನ ಆಗೋಗುತ್ತೆ. ಒಂದೊಂದ್ಸಲ ಏನಾಗುತ್ತೆ ಕೆಲಸ ಜಾಸ್ತಿ ಇದ್ದಾಗ ಅದು ಲೇಟ್ ಆಗುತ್ತೆ, ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ. ಹಂಗಾದಾಗ ಟೈಮ್ ತಗೊಳುತ್ತೆ. ಒಟ್ಟಲ್ಲಿ ನಾನು ಹೇಳೋದಂದ್ರೆ ವಾರದಿಂದ 10 ದಿನ ಟೈಮ್ ತಗೊಳ್ಳಿ. ಅವ್ರು ಹೇಳಿರ್ತಾರೆ ನಮ್ಗೆ ಅರ್ಜೆಂಟ್ ಬೇಕು ಅಂತ ಹೇಳ್ಬಿಟ್ಟು, ಸರಿ ಅಂತ ನಾವು ಮಾಡ್ಬಿಟ್ಟಿರ್ತೀವಿ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ. ಆತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೀವು ಒಂದು 10 ಗ್ರಾಮ್ ಇನ್ವೆಸ್ಟ್ ಜಾಸ್ತಿ ಆದ್ರೂ ಕೂಡ ಅದ್ರ ಮೇಲೆ 50-70 ಸಾವಿರ ಆಗುತ್ತೆ ಇವತ್ತು ರೇಟಲ್ಲಿ. 10 ಗ್ರಾಮ್ ಐಟಮ್ ಮಾಡಿರ್ತೀವ, 30 ಗ್ರಾಮ್ ನೆಕ್ಲೆಸ್, 40 ಗ್ರಾಮ್ ನೆಕ್ಲೆಸ್, ಬ್ಯಾಂಗಲ್ ಇವೆಲ್ಲ ಮಾಡಿರ್ತೀವಿ. ಕೆಲಸಗಾರರು ಅವರು ಇನ್ವೆಸ್ಟ್ ಮಾಡಿರ್ತಾರೆ, ನನ್ನ ಹತ್ರ ಇರೋದು ನಾವು ಇನ್ವೆಸ್ಟ್ ಮಾಡಿರ್ತೀವಿ. ಎಲ್ಲ ಮಾಡಿ ಇನ್ನೊಂದು ಆರ್ಡರ್ ತಗೋಬೇಕಂದ್ರೆ ಮತ್ತೆ ತಗೊಳ್ಳಿಕ್ಕಾಗಲ್ಲ, ರಿಸ್ಕ್ ಆಗೋಗುತ್ತೆ. ಎಲ್ರು ಅಡ್ಜಸ್ಟ್ಮೆಂಟ್ ಕೇಳ್ಕೊಂಡು ಇರಕ್ಕಾಗಲ್ಲ. ಎಲ್ರು ನನ್ಗೆ ಇವತ್ತು ಸ್ವಲ್ಪ 100 ಗ್ರಾಮ್ ಚಿನ್ನ ಕೊಡಿ, 200 ಗ್ರಾಮ್ ಚಿನ್ನ ಕೊಡಿ ಅಂತೇಳಿ ನಾವೆಲ್ಲರೂ ಪದೇ ರಿಕ್ವೆಸ್ಟ್ ಮಾಡಕ್ಕಾಗಲ್ಲ. ಎಲ್ಲರೂ ಮಾಡ್ತಿರ್ತಾರೆ, ಕೆಲಸಗಾರರಾಗಿರ್ಬೋದು, ನಾವಾಗಿರ್ಬೋದು, ಹೋಲ್ಸೇಲ್ ಅವ್ರಿಗೆ ಎಲ್ರು ಎಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಒಂದ್ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು ಅಷ್ಟೇ. ಮತ್ತೆ ವಿಡಿಯೋದಲ್ಲಿ ಕ್ಲೀನ್ ಆಗಿ ತೋರಿಸ್ತೀನಿ, ಡೀಟೇಲ್ ಆಗಿ ನೋಡಿ ಪ್ರತಿಯೊಂದು. ನಿಮ್ಗೆ ಏನಾದ್ರು ಬೇಕಿದ್ರೆ ಬಂದು ಆರ್ಡರ್ ಮಾಡಿ. ಇದು ಬಂದು 15 ಗ್ರಾಮ್ ಆಗುತ್ತೆ. ಇದು ಬಂದು ಉದ್ದ ಬಂದ್ಬಿಟ್ಟು 20 ಇಂಚ್ ಇದೆ. ಒರಿಜಿನಲ್ ಆಗಿ 20 ಇಂಚ್ ಏನ್ ಬೇಕಿಲ್ಲ. ಇದು ಉದ್ದ 18 ಇಂಚ್ ಇದ್ದಿದ್ರೆ ಸಾಕಾಗ್ತಿತ್ತು. ಇದು 20 ಇಂಚ್ ಅಂದ್ರೆ ಒಂದು ನೆಕ್ಲೆಸ್ಗೆ ಆಗುವಷ್ಟು ಸೈಜ್ ಬಂದಿರುತ್ತೆ ಇದು. ಹಂಗಂತ ಇದು ಇನ್ನ ಫುಲ್ ಹಾಕೊಂಡು ಹೋದ್ರೆ ಇದು ಚೆನ್ನಾಗಿರಲ್ಲ. ಹಂಗಂತ ಹೇಳಿ ಪರ್ಲೆಲ್ಲ ಸುತ್ತು ಇಲ್ಲಿಂದ ಇಲ್ಲಿವರೆಗೂ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಥ್ರೆಡ್ ಬರ್ಲೇಬೇಕು ಹಿಂದ್ಗಡೆ, ಅವಾಗಲೇ ಅದು ಕರೆಕ್ಟಾಗಿ ಕೂರುತ್ತೆ. ಇದು ವಿಷಯ. ಏನಾದ್ರೂ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾನು ಹೊಸ ಹೊಸ ಜ್ಯುವೆಲ್ರಿ ಮಾಡಿದಾರೆಲ್ಲ ವಿಡಿಯೋ ಮಾಡ್ತಿರ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಯಾರಿಗಾದ್ರೂ ಶೇರ್ ಮಾಡಿ. ನನಗೆ ಗೊತ್ತಿರೋದು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಿರ್ತೀನಿ ಇದು ವಿಷಯ. ಆರ್ಡ್ರ್ ಮಾಡಿ, ಏನಾದರೂ ಇದು ಬಂದು ಜೀಪನಲ್ಲಿ ಆರ್ಡ್ರ್ ಮಾಡಿ. ಥ್ಯಾಂಕ್ ಯು. ನೋಡ್ಬೋದು, ಇದು ಬಂದು ಚೋಕರ್ ಬಂದು 7 ಗ್ರಾಮ್ ಅಷ್ಟು ಬರುತ್ತೆ ತೂಕ. 7 ಗ್ರಾಮ್ ಸಮಥಿಂಗ್ ಬರುತ್ತೆ. ಕರೆಕ್ಟಾಗಿ 7 ಗ್ರಾಮೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರುತ್ತೆ. ಮತ್ತು ಇದು ಪರ್ಲು ಎಲ್ಲಿ ಕೂಡ ಓಪನ್ ಆಗದೆ, ಯಾಕಂದರೆ ಲೈನ್ಗಳು ತುಂಬ ಕಂಪ್ಲೇಂಟ್ ಬರ್ತಿತ್ತು ಫಸ್ಟಲ್ಲಿ. ಏನಂದರೆ ಈ ಥರ ಲೈನ್ಗಳು ಒಂದಕ್ಕೊಂದು ಸರಿಯಾಗಿ ಕೋರ್ತಿಲ್ಲ ಅಂತೇಳಿ, ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಇನ್ನೂ ಒಂದು 1/4 ಗ್ರಾಮ್ ಅಷ್ಟು ಜಾಸ್ತಿ ಆಗುತ್ತೆ ತೂಕ. ಅದಕ್ಕೋಸ್ಕರ ಇದು ಈ ಥರ ಲಿಂಕ್ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಸೈಡ್ಗೆ ಹೋಗಲ್ಲ, ಕೂತ್ಕೊಳ್ಳೋವಾಗ ಚೋಕರ್ ನೀಟಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಅದು ಮಾಡಿರ್ತೀವಿ. ಮತ್ತು ಇದಕ್ಕೆ ಕಲ್ಲಿನ ತೂಕ ಏನಿದೆ ಇದು ವಾಪಸ್ ಕೊಡ್ತೀವಿ. ಬೀಡ್ಸ್ ಇದೆಯಲ್ಲ ಇದರ ತೂಕ ವಾಪಸ್ ಕೊಟ್ಟಿರ್ತೀವಿ. ಮತ್ತು ಜೋಮಾಲೆ ಗುಂಡು ಇದು ಬಂದು ಗ್ರಾಮಿಗೆ ಒಂದು 4 ಬರ್ತವೆ. ಇದು ನಾನು ಹೇಳೋದಂದರೆ ಇದು ತುಂಬ ಲೆಂತ್ ಆಗಿರೋದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು ತೂಕ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಕಡಿಮೆಗೆ ಮಾಡ್ಬೋದು. ಇದು ನಾಗರ ಪೆಂಡೆಂಟ್ ಬಂದು ಕಸ್ಟಮರ್ ಇದೇ ಇರಬೇಕು ಅಂತೇಳಿ ಕಸ್ಟಮರೇ ಸೆಲೆಕ್ಟ್ ಮಾಡಿರೋದು ಇದು. ಹಂಗಾಗಿ ಇದು ಸೇಮ್ ಇದಕ್ಕೆ ಮೊದಲು ಏನು ಮಾಡಿದ್ವಿ ಅದೇ ಮಾಡಿದ್ದೀನಿ. ಇದು ವಿಷಯ ಸ್ವಲ್ಪ ಲೈಟಿಂಗ್ ಜಾಸ್ತಿ ಆಗ್ತಿದೆ. ಇದು ಜೋಮಾಲೆ ಗುಂಡುಗಳು ಬಂದು ಲೆಕ್ಕ ಮಾಡಿಲ್ಲ, ಗ್ರಾಮ್ಗೆ 4 ಬರುತ್ತೆ ಒಟ್ಟಿನಲ್ಲಿ. ಇದೇನಂದರೆ ನನ್ನ ಪ್ರಕಾರ 24 ಗುಂಡು ಏನಿದೆ ಒಂದೊಂದು ಸೈಡ್, ಅಂದರೆ 24 ಅಂದರೆ ನನ್ನ ಪ್ರಕಾರ ಒಂದು 40 ಇರ್ಬೋದಾ. ಇರಿ ನಾನು 1 ನಿಮಿಷ ನೋಡ್ಬಿಡ್ತೀನಿ. ಮತ್ತು ಉಂಗುರ ನೋಡ್ಬೋದು, ಉಂಗುರ ಬಂದ್ಬಿಟ್ಟು ಇದು 6 ಗ್ರಾಮ್ ಇದೆ. ಇನ್ನು ನನ್ನ ಪ್ರಕಾರ ಏನಂದರೆ ಇವರು ಇನ್ನೂ ಒಂದು 10 ಗ್ರಾಮಲ್ಲಿ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರೋ, ಆದರೆ ಗಿಫ್ಟ್ ಮಾಡಲಿಕ್ಕಲ್ಲ ಅದು, ಹಂಗಾಗಿ ಅವರು ಏನು ಮಾಡ್ಲಿಕ್ಕಾಗಲ್ಲ, 6 ಗ್ರಾಮಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು. ಸರಿ, ಅದಕ್ಕಿಂತ ನಾವು ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಗಿಫ್ಟ್ ಕೊಡೋ ಐಟಮ್ನ ನಾವು ಎಷ್ಟು ಫೋರ್ಸ್ ಮಾಡಿ, ಸ್ವಂತಕ್ಕಾದರೆ ಹೇಳಿ. ಅವರು 6 ಗ್ರಾಮ್ ಅಂದರೆ ಇಲ್ಲ ನಾನು ಒಪ್ಕೊಳ್ದೆ 10 ಗ್ರಾಮಲ್ಲೇ ಮಾಡಿಸ್ಕೊಡ್ತಿದ್ದೆ, ಒಪ್ಪಿಸ್ತಿದ್ದೆ. ಇಲ್ಲಾಂದರೆ ಆಗಲ್ಲ ಅದು, ಯಾಕಂದರೆ 6 ಗ್ರಾಮ್ ಚೆನ್ನಾಗಿರಲ್ಲ ಅಂತ. ಯಾಕಂದರೆ ಇಲ್ಲಿ ಬರುತ್ತಲ್ಲ ಚಿನ್ನ, ಇಲ್ಲಿ ಇರಬೇಕು ಮೇಯ್ನು. ಇದು ತೆಳುವಾಗಿಬಿಟ್ರೆ ಲೈಫ್ ಬರೋಲ್ಲ, ಬೆಂಡ್ ಆಗೋಗುತ್ತೆ. ಇದು ವಿಷಯ. ಅದಕ್ಕೋಸ್ಕರ ಇವಾಗ ಗಿಫ್ಟ್ ಮಾಡ್ಲಿಕ್ಕಂದ್ರೆ ಅವ್ರಿಗೆ ಏನು ನಾವೇನು ಮಾಡ್ಕೊ, ಅಲ್ಲಿಗೆ ಜಾಸ್ತಿ ಆಗೋಯ್ತು ಬಜೆಟ್ ಇದು. మనూరులో చేయి